ಹಾಯ್ ಹಲೋ ನಮಸ್ಕಾರ. ಬನ್ನಿ ಮಾತಾಡ್ಕೊಳ್ತಾ ಹೋಗೋಣ. ಈಗಿನ ಕಾಲದಲ್ಲಿ ಮಕ್ಕಳನ್ನ ಸಾಕೋದು, ಅವ್ರನ್ನ ಬೆಳೆಸೋದು, ಅವ್ರನ್ನ ಒಂದು ದಡ ಮುಟ್ಸೋದು ತುಂಬಾ ದೊಡ್ಡ ಜವಾಬ್ದಾರಿಯಾಗಿ ಕಾಡ್ತಾ ಇದೆ. ಹಿಂದಿನ ಕಾಲದಲ್ಲಿ ಅಥವಾ ನಾವು ಚಿಕ್ಕವರಿದ್ದಾಗ ಅಥವಾ ನೀವು ಚಿಕ್ಕವರಿದ್ದಾಗ ಈ ತರದ ಪರಿಸ್ಥಿತಿ ಇರಲಿಲ್ಲ. ಅವಾಗೆಲ್ಲ ಚೆನ್ನಾಗಿ ಶಿಕ್ಷೆ ಕೊಡೋರು, ದಂಡನೆ ಕೊಡೋರು, ಬೈಯೋರು, ಹೊಡೆಯೋರು ಎಲ್ಲ ಮಾಡ್ತಾ ಇದ್ರು. ಆದ್ರೂ ಕೂಡ ನಾವು ಅದನ್ನೆಲ್ಲ ಸಹಿಸ್ಕೊಂಡು ಬೆಳ್ಕೊಂಡು ಬಂದ್ವಪ್ಪ. ಬಟ್ ಈಗಿನ ಮಕ್ಕಳು ಚಿಕ್ಕ ಚಿಕ್ಕ ಘಟನೆಗಳಿಗೆ, ಚಿಕ್ಕ ಚಿಕ್ಕ ಒಂದು ಮನಸ್ತಾಪಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತಂದ್ರೆ ಲೆಕ್ಕ ಹಾಕಿ ಎಂಥ ಪರಿಸ್ಥಿತಿನಲ್ಲಿ ನಾವು ಬದುಕ್ತಾ ಇದೀವಿ, ಎಂಥ ಪರಿಸ್ಥಿತಿನಲ್ಲಿ ನಾವು ಮಕ್ಕಳನ್ನು ಬೆಳೆಸ್ತಾ ಇದೀವಿ ಅಂತೇಳಿ ನೋಡಿ. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ತೀರ್ಥಹಳ್ಳಿ ತಾಲೂಕಿನಲ್ಲಿ ನಡೆದಿರುವಂತ ಒಂದು ಘಟನೆ. 10 ವರ್ಷದ ಮಗು ನೋಡಿ, ಬರೀ 10 ವರ್ಷ ಅಂತಂದ್ರೆ ಒಂದು 4ನೇ ಕ್ಲಾಸ್ ಇರ್ಬೋದಪ್ಪ ಮಗು ಅಷ್ಟೇ. ಆ 4ನೇ ತರಗತಿ ಮಗುಗೆ ಆತ್ಮಹತ್ಯೆ ಅಂದ್ರೆ ಏನು, ಬೈಯೋದು ಅಷ್ಟೊಂದು ನಾಟು ಬಿಡ್ತಾ ಹೆಂಗೆ ಅವರ ತಂದೆ ತಾಯಿ ಬೈದಿದ್ದಾರೆ ಕಾರಣಕ್ಕೆ ಆ ಮಗು ಆತ್ಮಹತ್ಯೆ ಮಾಡ್ಕೊಂಡಿದೆ. ಲೆಕ್ಕ ಹಾಕಿ ಇಂತಹ ಪರಿಸ್ಥಿತಿನಲ್ಲಿ ನಾವು ಮಕ್ಕಳನ್ನು ಬೆಳೆಸ್ತಾ ಇದೀವಿ. ಹೆಂಗ್ ಬೆಳೆಸ್ಬೇಕು ಮಕ್ಕಳನ್ನ ಅನ್ನೋದೇ ಬಹಳಷ್ಟು ಪೋಷಕರಿಗೆ ತಲೆನೋವಿನ ಕೆಲಸ. ಈ ಕಡೆ ಸ್ವಲ್ಪ ಟೈಟ್ ಮಾಡಕ್ ಹೋದ್ವಾ ಒಂದು ರೀತಿಯಲ್ಲಿ ಸಮಸ್ಯೆ ಸಮಾಜದಲ್ಲಿ ಎಲ್ಲವೂ ನಡೀತಾ ಇದಾವೆ. ಇನ್ನೊಂದು ಕಡೆಯಿಂದ ಮಕ್ಕಳನ್ನ ಏನ್ ಟೈಟ್ ಮಾಡೋದು ಬೇಡಪ್ಪ, ನಾವು ಫ್ರೀಯಾಗಿ ಬೆಳೆಸೋಣ, ಮಕ್ಕಳು ಫ್ರೀಯಾಗಿ ಬೆಳಿಬೇಕು, ಸಂತೋಷವಾಗಿ ಬೆಳಿಬೇಕು ಅಂತಂದ್ರು ಎಲ್ಲಿ ಹಾಳಾಗ್ತಾವೋ, ಎಲ್ಲಿ ಯಾರು ಸಾವಾಸ ಮಾಡಿ ಕಂಟ್ರೋಲ್ ನಿಂದನೆ ಹಾಳಾಗ್ತಾವೋ ಅನ್ನೋ ಭಯ. ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಳ್ತಾನೆ ಇರ್ತೀವಿ, ಮಕ್ಕಳಿಗೆ ಒತ್ತಡ ಆಗ್ತಾ ಇದೆ, ಅದು ಓದಬೇಕು, ಇದು ಓದಬೇಕು, ಅದು ಕಲಿಬೇಕು, ಇದು ಕಲಿಬೇಕು, ಅಷ್ಟು ಒತ್ತಡ ಹಾಕಬಾರ್ದು ಅಂತಾನು ಹೇಳ್ತೀವಿ. ಅಷ್ಟೇ ಒಂದು ರೀತಿಯಲ್ಲಿ ಮಕ್ಕಳು ಏನು ಒತ್ತಡ ಹಾಕದೆ ಇದ್ರೆ ಏನು ಕಲಿತಾವಲ್ಲ ಮಕ್ಕಳು. ಒಂದು ಒತ್ತಡ ಎಷ್ಟು ಮಟ್ಟಿಗೆ ಹಾಕ್ಬೇಕು ಅನ್ನೋದೇ ಒಂದು ದೊಡ್ಡ ಸವಾಲಿನ ಕೆಲಸ. ನೋಡಿ, 4ನೇ ತರಗತಿ ಮಗುರಿ, 4ನೇ ಕ್ಲಾಸ್ ಮಗುಗೆ ಆತ್ಮಹತ್ಯೆ ಅಂದ್ರೇನು, ನೇಣು ಹಾಕೊಳ್ಳೋದು ಅದಕ್ಕೆ ಹೆಂಗ್ ಗೊತ್ತು, ಅಥವಾ ಅದಕ್ಕೆ ದಾರನೋ, ಹಗ್ಗನೋ, ಸೀರೆನೋ, ಮತ್ತೊಂದು ಕಟ್ಟೋ ರೀತಿ ವಿಧಾನ ಅದಕ್ಕೆ ಏನು ಗೊತ್ತು. ಮಕ್ಕಳು ಇಷ್ಟು ಸೆನ್ಸಿಟಿವ್ ಆದ್ರೆ ಪೋಷಕರಿಗೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡತ್ತೆ ಬೆಳೆಸೋದು. ಹಾಗಂತ ಪೋಷಕರಿಗೆ ಒತ್ತಡ ಹಾಕ್ತಾ ಇಲ್ಲ ಅನ್ನೋ ಹಾಗೇನಿಲ್ಲ. ಆದ್ರೆ ಬೈದ್ರು, ಹೊಡೆದ್ರು ಅನ್ನೋ ಕಾರಣಕ್ಕೆ ಹಿಂಗ್ ಮಾಡ್ಕೊಂಡ್ರೆ ಮತ್ತೆ ಆ ಮಕ್ಕಳಿಗೆ ಸ್ವಲ್ಪ ಮಟ್ಟಿಗಾದ್ರೂ ಬೈಯೋರು ಯಾರು, ಹೆದರ್ಸೋರು ಯಾರು, ಸರಿದಾರಿಗೆ ನಡೆಸೋರು ಯಾರು ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಬರೀ ಟೀಚರ್ಸ್ ಇಲ್ಲ, ಸಾಧ್ಯವೇ ಇಲ್ಲ. ಮನೆಯಲ್ಲಿ ಮಕ್ಕಳಿಗೆ ಹೇಳ್ಕೊಡದೆ ಇದ್ರೆ, ಮನೆಯಲ್ಲಿ ಮಕ್ಕಳಿಗೆ ಕಂಪ್ಲೀಟ್ ಆಗಿ ಫ್ರೀ ಬಿಟ್ರೆ ಆ ಮಕ್ಕಳು ಒಂದು ಸರಿದಾರಿನಲ್ಲಿ ಹೋಗೋಕೆ ಸಾಧ್ಯವೇ ಇಲ್ಲ. ಹಾಗಂತ ಕಂಪ್ಲೀಟ್ ಟೈಟ್ ಮಾಡೋಕ್ಕೂ ಆಗಲ್ಲ. ಒಂದಷ್ಟು ಫ್ರೀ ಬಿಡ್ಬೇಕು, ಒಂದಷ್ಟು ಟೈಟ್ ಮಾಡ್ಬೇಕು. ಯಾವಾಗ್ಲೂ ಟೈಟ್ ಮಾಡ್ಕೊಂಡು ಕುತ್ಕೊಂಡ್ರು ಆಗಲ್ಲ, ಯಾವಾಗ್ಲೂ ಫ್ರೀ ಬಿಟ್ರು ಆಗಲ್ಲ. ಆದ್ರೆ ನಾವು ಎಷ್ಟು ಟೈಟ್ ಮಾಡ್ಬೇಕು, ಎಷ್ಟು ಫ್ರೀ ಬಿಡ್ಬೇಕು ಅನ್ನೋದು ಪಾಲಕರಿಗೆ ಗೊತ್ತಿರ್ಬೇಕಾಗ್ತದೆ. ಅದು ಸ್ವಲ್ಪ ಕಷ್ಟನೇ ಆಗ್ತಾ ಇದೆ ಇವತ್ತಿನ ಪಾಲಕರಿಗೆ. ಯಾವಾಗಿನ ಕಾಲ ತರ 4 ಮಕ್ಕಳು 5 ಮಕ್ಕಳು ಈಗಿನ ಪರಿಸ್ಥಿತಿನಲ್ಲಿ ಯಾರು ಮಾಡ್ಕೊಳ್ತಾ ಇಲ್ಲ. ಏನಂದ್ರು ಕೂಡ 1 ಮಗು 2 ಮಗು. ಆ 2 ಮಕ್ಕಳಲ್ಲಿ ಒಂದು ಹಿಂಗಾದ್ರೆ, ಅಥವಾ ಇರೋ 1 ಮಗುನಲ್ಲೇ 1 ಮಗು ಹಿಂಗಾದ್ರೆ ತುಂಬಾ ಕಷ್ಟ. ಅದರ ಜೊತೆಗೆ ಪಾಲಕರಿಗೆ ಭಯ ಶುರುವಾಗ್ಬಿಡತ್ತೆ. ಅಕಸ್ಮಾತ್ 2 ಮಕ್ಕಳಲ್ಲಿ 1 ಮಗು ಏನಾದ್ರೂ ಈ ತರ ಆಗ್ಬಿಟ್ರೆ ಇನ್ನೊಂದು ಮಗುಗೆ ಬಿಗಿ ಮಾಡಕ್ ಹೋಗೋದೇ ಇಲ್ಲ. ಬಿಗಿ ಮಾಡದೇ ಇದ್ರೆ ಆ ಮಗು ಓದುತ್ತೋ ಬಿಡತ್ತೋ ಗೊತ್ತಿಲ್ಲ. ಮುಂದೆ ಅದರಷ್ಟಕ್ಕೆ ಅದು ತಿಳ್ಕೊಂಡು ಓದಿದ್ರು ಓದ್ಬೋದು, ಇಲ್ಲ ಅಂತಂದ್ರೆ ಕಷ್ಟ. ಹಾಗಾಗಿ ಒಂದು ಮಗು ಈ ತರ ಏನಾದ್ರು ಮಾಡ್ಕೊಂತು ಅಂತಂದ್ರೆ ಆ ಮನೇನ ಸರ್ವನಾಶ ಆಗೋಗ್ಬಿಡತ್ತೆ. ಎಂತ ಕಷ್ಟ ಅಂದ್ರೆ ಪಾಲಕರಿಗೆ ಎಷ್ಟು ಮಟ್ಟಿಗೆ ಮಕ್ಳಿಗೆ ಹೇಳ್ಬೇಕು. ಒಂಚೂರು ಬೈದು ಹೇಳಿದ್ರು ಕಷ್ಟ, ಹೊಡೆದು ಹೇಳಿದ್ರು ಕಷ್ಟ. ಒಂದು ಚೂರು ಏನಾದ್ರು ಮಾಡ್ಬಿಟ್ಟು ಆ ಮಗು ಒಂದಕ್ಕೆ ಬಿಟ್ಟು ಹೋಗೋಕೆ ತುಂಬಾ ಕಷ್ಟ. ಏನ್ ಮಾಡ್ಕೊಳತ್ತೆ ಈಗಿನ ಪರಿಸ್ಥಿತಿಯಲ್ಲಿ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಅವು ನೋಡ್ತಾ ಇರ್ತವೆ, ಸಮಾಜದಲ್ಲಿ ಏನೇನು ನಡೀತಾ ಇರುತ್ತೆ ಅದು ನೋಡ್ತಾ ಇರತ್ತೆ. ಹಾಗಾಗಿ ಅದಕ್ಕೆ ಏನು ಗೊತ್ತಿಲ್ಲ. ಆತ್ಮಹತ್ಯೆ ಅಂದ್ರೆ ನಾನು ಸತ್ತೋಗ್ಬಿಟ್ರೆ ಮತ್ತೆ ಇನ್ನೊಂದ್ಸರಿ ಬರ್ತಿಲ್ಲ ಬರಲ್ವಾ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅಂದ್ರೆ ಒಂದು ಜೀವದ ಮೌಲ್ಯ ಗೊತ್ತಿರಲ್ಲ. ಆ ಜೀವದ ಮೌಲ್ಯ ಗೊತ್ತಿಲ್ಲದೆ ಇದ್ದಾಗ ಆ ಮಗು ಏನಾರು ಮಾಡ್ಕೋಬಹುದು. ನಮ್ಮಪ್ಪ ಹೆದರ್ಸೋಣ ಅಂತಾನೂ ಮಾಡ್ಬೋದು, ಅಥವಾ ಈ ತರ ಮಾಡ್ಕೊಂಡ್ರೆ ಒಂಚೂರು ಭಯ ಪಡ್ತಾರೆ ಅಂತಾನೂ ಮಾಡ್ಬೋದು, ಅಥವಾ ನಾನು ಸದಾ ಬಿಡನಪ್ಪ ಅಂತಾನೂ ಮಾಡ್ಕೋಬಹುದು. ಬಟ್ ಅದರ ವ್ಯಾಲ್ಯೂಸ್ ಏನು ಗೊತ್ತಿರಲ್ಲ. ಇದರಿಂದ ನಾಳೆ ಒಂದು ಪಶ್ಚಾತ್ತಾಪ ಆಗುತ್ತೆ ತಂದೆ ತಾಯಿಗೆ. ಇದು ಯಾವುದು ಗೊತ್ತಿರಲ್ಲ ಮಕ್ಕಳಿಗೆ. ನೋಡಿ, ಒಂದು ಕಡೆ ಕೋರ್ಟ್ ಹೇಳತ್ತೆ ಮಕ್ಕಳನ್ನ ದಂಡಿಸ್ಬೇಡ್ರಿ, ಹೊಡೆಯೋ ಹಕ್ಕು ತಂದೆ ತಾಯಿಗಳಿಗೆ ಇಲ್ಲ ಅಂತ ಹೇಳಿ. ಇನ್ನೊಂದು ಕಡೆ ಇನ್ನೊಂದು ಕೋರ್ಟ್ ಹೇಳತ್ತೆ ನಿಮ್ಮ ಮಕ್ಕಳನ್ನ ಸರಿ ದಾರಿಗೆ ನಡೆಸುವಂತ ಜವಾಬ್ದಾರಿ ಪಾಲಕರದೇ ಅಂತೇಳಿ. ನೋಡಿ, ಯಾವುದೇ ಪೋಷಕರಾಗ್ಲಿ ಮಕ್ಕಳು ಹಾಳಾಗೋಗ್ಲಿ ಅಂತ ಯಾರು ಬೈಯಲ್ಲ, ಮಕ್ಕಳು ಇರಬಾರ್ದು ಅನ್ನೋ ಕಾರಣಕ್ಕೆ ಯಾರು ಬೈಯಲ್ಲ, ಮಕ್ಕಳು ಜಾಸ್ತಿ ಆಗಿದ್ದಾರೆ ನಮ್ಗೆ ಹೆಂಗಪ್ಪ ಸಾಕೋದು ಅಂತ ಯಾರು ಬೈಯಲ್ಲ. ಬೈಯೋದು ಯಾಕೆ? ಒಂದು ಚೂರು ದಾರಿ ತಪ್ಪಿದಾಗ, ಸರಿ ಓದದೆ ಇದ್ದಾಗ ಸರಿ ದಾರಿನಲ್ಲಿ ಹೋಗಪ್ಪ ಅಂತ ಹೇಳಲಿಕ್ಕೆ ಒಂದಷ್ಟು ಬೈಯೋದು, ದಂಡನೆ ಸಣ್ಣ ಪ್ರಮಾಣದಲ್ಲಿ ಇದ್ದೇ ಇರತ್ತೆ. ಕೆಲವೊಂದು ಪೋಷಕರು ವಿಪರೀತವಾಗಿ ಹೊಡೆಯೋದನ್ನ ನಾವು ನೋಡಿದೀವಿ.
ಆದ್ರೆ ಅದೆಲ್ಲ ತಪ್ಪು ಅಂತ ಸಹಜವಾಗಿ ಎಲ್ಲರಿಗೂ ಅನ್ಸುತ್ತೆ. ನನ್ನ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ, ಮಕ್ಕಳನ್ನ ಸಾಕೋದ್ರಲ್ಲಿ ನಾವು ಒಂಚೂರು ಕೇರ್ ತಗೊಳ್ಳೇಬೇಕು. ಹಂಗಂತ ನಾವು ದಂಡಿಸ್ತೀವಿ, ಹೊಡಿತೀವಿ, ಬಡಿತೀವಿ ಅಂತಂದ್ರೆ ಅದು ಕಾನೂನು ಪ್ರಕಾರನೂ ತಪ್ಪು. ಮಕ್ಕಳ ಮನಸ್ಥಿತಿ ಮೇಲೂ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನ ಬೀರತ್ತೆ. ಹಾಗಂತ ಕಂಪ್ಲೀಟ್ ಆಗಿ ಫ್ರೀ ಬಿಡಕ್ಕಾಗತ್ತಾ? ಖಂಡಿತ ಫ್ರೀ ಬಿಡಕ್ ಆಗೋದಿಲ್ಲ. ಒಂದಷ್ಟು ನಾವು ಏನೇನೋ ಕಲಿಬೇಕು. ಮಗು ಚಿಕ್ಕದಿರುತ್ತೆ, ಅದಕ್ಕೇನು ಜವಾಬ್ದಾರಿ ಇರಲ್ಲ, ಅದಕ್ಕೇನು ಮುಂದಿನ ಭವಿಷ್ಯ ಗೊತ್ತಿರಲ್ಲ, ಹೆಂಗ್ ಹೋಗ್ಬೇಕು, ಯಾವ ದಾರಿ ಸರಿ ಯಾವ ದಾರಿ ತಪ್ಪು ಅನ್ನೋದು ಗೊತ್ತಿರಲ್ಲ. ಅದನ್ನ ನಾವು ಒಂದಷ್ಟು ತಿಳಿಸ್ಕೊಡೋ ಪ್ರಯತ್ನ ಮಾಡ್ಲೇಬೇಕಾಗ್ತದೆ. ಅದು ಚಿಕ್ಕ ಪುಟ್ಟ ಶಿಕ್ಷೆಗಳ ಮೂಲಕವೋ ದಂಡನೆಗಳ ಮೂಲಕವೋ ಮಾಡ್ಲೇಬೇಕಾಗ್ತದೆ. ಕೆಲವೊಂದು ಸಾರಿ ಉಬ್ಬಿಸಿ ಹೇಳ್ಬೇಕಾಗತ್ತೆ, ಕೆಲವೊಂದ್ಸರಿ ಒಳ್ಳೆ ರೀತಿಯಲ್ಲಿ ಹೇಳ್ಬೇಕಾಗತ್ತೆ. ಅದು ಅನಿವಾರ್ಯ ಆಗತ್ತೆ ಅಂತಂದಾಗ ಮಕ್ಕಳಿಗೆ ಅದು ಮನಸ್ಸಲ್ಲಿ ಉಳ್ಕೋಬಾರ್ದು, ಅದು ಇಂಪಾರ್ಟೆಂಟ್. ಏನಂದ್ರೆ ನಾವು ಈಗ ಒಂದು ಚೂರು ಬೈದಿದೀವಿ ಅಂತ ಅಂದಾಗ ಆ ಮಗು ಆ ಟೈಮಲ್ಲಿ ಇದು ತಪ್ಪು ಅಂತ ತಿಳ್ಕೋಬೇಕು. ಅದಾದ್ಮೇಲೆ ಆ ಮಗುವಿಗೆ ಅದನ್ನ ಮರೆಸ್ಬಿಡ್ಬೇಕು ನಾವು, ಆದ್ರೆ ಮತ್ತೆ ಪ್ರೀತಿ ಕೊಟ್ಟು ಬಿಡ್ಬೇಕು. ಅವಾಗ ಮಗುಗೆ ಏನಾಗುತ್ತೆ, ನಾನು ಇದು ಮಾಡಿದ್ರೆ ತಪ್ಪು ಅನ್ನೋದು ಬರುತ್ತೆ. ಅದ್ರ ಜೊತೆಗೆ ನಮ್ಮ ಅಪ್ಪ ಅಮ್ಮನ ಮನಸ್ಸಲ್ಲಿ ಇದು ಶಾಶ್ವತವಾಗಿ ಉಳ್ಕೊಂಡಿಲ್ಲ, ನನ್ನಪ್ಪ ಅಮ್ಮನ ಮರ್ತು ಬಿಟ್ರು ಇದು ಅಂದ್ರೆ ನಾವು ಈ ದಾರಿನಲ್ಲಿ ಹೋದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಅವ್ರಿಗೆ ಬಂದ್ರೆ ಒಳ್ಳೇದು. ಅಷ್ಟು ಮಾಡ್ಲೇಬೇಕಾಗ್ತದೆ. ಹಾಗಾಗಿ ಎಲ್ಲವೂ ಸಮ್ಮಿಶ್ರ, ಅಂದ್ರೆ ಬರೀ ಸ್ವೀಟ್ ತಿಂದ್ರೆ ಆಗಲ್ಲ. ಅಲ್ಲಿ ಒಂಚೂರು ಉಪ್ಪಿನಕಾಯಿನೂ ಇರಬೇಕು, ಖಾರ ಪಲ್ಯನೂ ಇರಬೇಕು, ಒಂಚೂರು ತಟ್ಟನಲ್ಲಿ ಸ್ವೀಟು ಇರಬೇಕು. ಸ್ವೀಟ್ ಜಾಸ್ತಿ ಇರಲಿ, ಉಪ್ಪಿನಕಾಯಿ ಪಲ್ಯ ಖಾರ ಉಪ್ಪು ಸ್ವಲ್ಪ ಕಡಿಮೆ ಇರಲಿ. ಬಟ್ ಏನು ಇಲ್ದೇನೆ ಬರೀ ಸ್ವೀಟು ತಿನ್ನಕ್ಕಾಗಲ್ಲ. ಅಂದ್ರೆ ಮಕ್ಕಳಿಗೆ 4-5 ಸರಿ ನಾವು ಹೊಗಳಿದ ಮೇಲೆ ಒಳ್ಳೆ ಕೆಲಸಕ್ಕೂ ಹೊಗಳಬೇಕು. ಅದು ತಪ್ಪು ಮಾಡಿದಾಗ ನಾವು ಅದನ್ನ ತಿಳಿಸಿ ಕೂಡ ಹೇಳಬೇಕು. ಶಿವಮೊಗ್ಗದಲ್ಲಿ 10 ವರ್ಷದ ಮಗು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದೆ, ನೇಣಿಗೆ ಶರಣಾಗಿದೆ. ಇಂಥ ಸಂದರ್ಭದಲ್ಲಿ ಒಂದಷ್ಟು ಭಯ ಆಗೋದು ನಿಜ ಮಕ್ಕಳನ್ನ ಸಾಕೋದ್ರ ಬಗ್ಗೆ. ಹಾಗಾಗಿ ಒಂದಷ್ಟು ಜವಾಬ್ದಾರಿಯಿಂದ ಮಕ್ಕಳನ್ನ ಸಾಕೋಣ ಅಂತ ಹೇಳ್ತಾ ಇಲ್ಲಿವರೆಗೂ ಬಂದಿದ್ದೀರಿ, ವಿಡಿಯೋನ ನೋಡಿದ್ದೀರಿ. ಮತ್ತೆ ಸಿಗ್ತಾರೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು. ನಮಸ್ಕಾರ ಕರ್ನಾಟಕ.